IPLನಲ್ಲಿ ಡೂ ಆರ್ ಡೈ ಮ್ಯಾಚ್ಗೆ ಸ್ಟೇಜ್ ಸಿದ್ಧ ಆಗಿದೆ. RCB ವರ್ಸಸ್ GT. RCB ಈಗ 10ನೇ ಸ್ಥಾನದಲ್ಲಿ ಇದೆ. ಇದನ್ನ ಗೆಲ್ಲೇಬೇಕು. ಸೋತ್ರೆ ಮುಂಬೈ ಇಂಡಿಯನ್ಸ್ ಜೊತೆ ಸೇರಿ ಕೋಲಾಟ ಆಡ್ಬೋದು, ಮನೆಗೆ ಹೋಗ್ಬೋದು. ಈ ಕಡೆ ಗುಜರಾತ್ ಟೈಟನ್ಸ್ ಕೂಡ ಅಷ್ಟೇ. 2 ಪಾಯಿಂಟ್ ಹೆಚ್ಚಿಗೆ ಇದ್ರೂ ಕೂಡ ಅವರ ನೆಟ್ ರನ್ ರೇಟ್ ತುಂಬಾನೇ ಖರಾಬ್ ಆಗಿದೆ. ಸೊ ಇದಾದ ನಂತರ ಎಲ್ಲ ಮ್ಯಾಚನ್ನು ಗೆದ್ರೂ ಕೂಡ ಆ ರನ್ ರೇಟಲ್ಲಿ ಪ್ಲೇ ಆಫ್ಗೆ ಹೋಗೋದಕ್ಕೆ ಆಗಲ್ಲ. ಸೊ ಈ ಮ್ಯಾಚ್ ಅವರಿಗೂ ತುಂಬಾನೇ ಮುಖ್ಯ. ಇನ್ಫ್ಯಾಕ್ಟ್ ಇದು ಒಂದು ನಾಕ್ಔಟ್ ಮ್ಯಾಚ್ ರೀತಿ ಅಂತಾನು ಹೇಳ್ಬೋದು. ಯಾರು ಸೋಲ್ತಾರೋ ಅವರು ಮನೆಗೆ ಮತ್ತೆ ವಾಪಸ್ ಬರೋದಕ್ಕೆ ಆಗಲ್ಲ, ಚಾನ್ಸಸ್ಸು ಇಲ್ಲ. ಮೇನ್ಲಿ ಇಲ್ಲಿ ಹೋದ ಮ್ಯಾಚ್ನ RCB ತುಂಬಾ ಡಾಮಿನೆಂಟ್ ಆಗಿ ಗೆದ್ದಿತ್ತು. ಅದರ ರಿವ್ಯೂ ಮಾಡೋಕೆ ಆಗಿರಲಿಲ್ಲ, ಬಟ್ ನೋಡಿದ್ವಿ. ವಿಲ್ ಜಾಕ್ಸ್ ಫೈನಲಿ IPLನಲ್ಲಿ ಅರೈವ್ ಆಗಿದ್ರು. 31 ಬಾಲಲ್ಲಿ 50 ಮಾಡಿಕೊಂಡು 41 ಬಾಲಲ್ಲಿ ಸೆಂಚುರಿ ಮಾಡಿದಂಥ ಕ್ರೇಜಿ ಅಣ್ತಮ್ಮ ಅಂತಾನೆ ಕರಿಬೋದು. ದ ವಿಂಟೇಜ್ RCBನ ನೋಡ್ದಂಗೆ ಆಗಿತ್ತು. ಅವಾಗೆಲ್ಲ ಮೋಸ್ಟ್ ಎಂಟರ್ಟೈನಿಂಗ್ ಟೀಮ್ ಅಂತಿದ್ರಲ್ಲ, ಅದು ಬಂದಿತ್ತು ಅಲ್ಲಿ. ಹಾಗೆಯೇ RCBಯ ಪ್ಲೇಯಿಂಗ್ 11 ಆ ಮ್ಯಾಚಲ್ಲಿ ಮ್ಯಾಕ್ಸ್ವೆಲ್ನ ಎಳ್ಕೊಂಡು ಫರ್ಗ್ಯೂಸನ್ನ ಬಿಟ್ಟಿದ್ರು. ಈ ಕಡೆ ಲಾಮ್ರೋರ್ನ ಬಿಟ್ಟು ಸ್ವಪ್ನಿಲ್ ಸಿಂಗ್ನ ಕರ್ಕೊಂಡಿದ್ರು. ಸೊ ಆ ಬ್ಯಾಟಿಂಗ್ ಯೂನಿಟ್ ಕ್ರೇಜಿಯಾಗಿ ಕಾಣ್ತಾ ಇತ್ತು. ಎಲ್ಲ ಕಮೆಂಟೇಟರ್ಸ್ ಅದನ್ನೇ ಹೇಳ್ತಾ ಇದ್ರು. ಬಟ್ ಅಷ್ಟು ಜನರು ಬೇಕಾಗಲೇ ಇಲ್ಲ. ವಿಲ್ ಜಾಕ್ ಸ್ಪಿನ್ನರ್ಸ್ಗೆ ಕಷ್ಟಪಟ್ಟು ಆ್ಯಂಡ್ ದೆನ್ ಮೋಹಿತ್ ಶರ್ಮಾ ಓವರ್ನಲ್ಲಿ ಓಪನ್ ಅಪ್ ಆಗಿ ಕೊನೆಗೆ ರಶೀದ್ ಖಾನ್ಗೆ ಟಾರ್ಗೆಟ್ ಮಾಡಿದ್ದು ಒನ್ ಆಫ್ ದ ಮೆಮೊರಬಲ್ಸ್ ಇನ್ನಿಂಗ್ಸ್ ಅಂತಲೂ ಹೇಳ್ಬೋದು. ಸೊ ಇವತ್ತು ಕೂಡ ಅವರಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ನಾನು ಕೂಡ ಅದೇ ಪ್ಲೇಯಿಂಗ್ 11ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇದು ಚಿನ್ನಸ್ವಾಮಿ. ಇಲ್ಲಿ ಹೆಂಗಿದ್ರು ರನ್ ಬರುತ್ತೆ. ಆ್ಯಂಡ್ ಈ ಗ್ರೌಂಡಲ್ಲಿ RCBಯ ರೆಕಾರ್ಡ್ ಬೇರೆ ಒಂಚೂರು ಚೆನ್ನಾಗಿಲ್ಲ. ಅದರಲ್ಲೂ ಈ ಸೀಸನ್ ಇನ್ನ ವರ್ಸ್ಟ್. ಒಂದೇ ಒಂದು ಮ್ಯಾಚನ್ನು ಗೆದಿರೋದು, ಅದು ಕೂಡ DK ಇಂದ. ಇದನ್ನ ಡುಪ್ಲೆಸಿಸ್ ಕೂಡ ಮೆನ್ಷನ್ ಮಾಡಿದ್ರು. ಹೋಮ್ ಗ್ರೌಂಡ್ನಲ್ಲಿ ಅಷ್ಟೊಂದು ಹೆಲ್ಪ್ ನಮಗೆ ಸಿಗ್ತಾ ಇಲ್ಲ ಅಂತ. ಸೊ ಇಲ್ಲಿ ಇನ್ಫಾರ್ಮ್ ಬ್ಯಾಟ್ಸ್ಮನ್ ಇದ್ರೆ, ಹಿಟ್ಟರ್ ಇದ್ರೆ ಒಳ್ಳೇದು. ಬಿಕಾಸ್ ಎಂಥ ಒಳ್ಳೆ ಬೌಲರ್ಸ್ಗೂ ಕೂಡ ಇಲ್ಲಿ ಸಿಕ್ಸರ್ ಬೀಳೋ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನು ಈ ಕಡೆ ಗುಜರಾತ್ ಟೀಮ್ನಲ್ಲಿ ತುಂಬಾನೇ ತೊಂದರೆಗಳಿದ್ದಾವೆ. ಮೇನ್ಲಿ ಅವರ ಬ್ಯಾಟಿಂಗ್ ಶುಭ್ಮನ್ ಗಿಲ್ ಮೇಲೆ ತುಂಬಾನೇ ಡಿಪೆಂಡ್ ಆಗಿದ್ರು. ಅದು ಕಾಣ್ತಾ ಇತ್ತು. ಅಂಡ್ ಅವರು ಕೂಡ ಸೋಲೋಕೆ ಶುರು ಮಾಡಿದ್ಮೇಲೆ ಅವರು ಅವರಾಗಿ ಇರ್ತಿರ್ಲಿಲ್ಲ, ಅದು ಕೂಡ ಕಾಣ್ತಾ ಇತ್ತು. ಆ ಬೇಜಾರಿಂದ ಆಲ್ರೆಡಿ ಗಿವ್ ಅಪ್ ಮಾಡಿದ ಹಾಗೆ ಅನಿಸ್ತಾ ಇತ್ತು. ಇನ್ನು ಈ ಕಡೆ ಸಾಯಿ ಸುದರ್ಶನ್ ಕನ್ಸಿಸ್ಟೆಂಟ್ ಬ್ಯಾಟ್ಸ್ಮನ್, ಬಟ್ ಸ್ಟ್ರೈಕ್ ರೇಟ್ ನಾರ್ಮಲ್ ಆಗಿ ಇರುತ್ತೆ ಅವರದ್ದು. ಅಂಡ್ ಬೇಕಾದಂಥ ಟೈಮಲ್ಲಿ ಔಟ್ ಆಗ್ತಾ ಇದ್ದಾರೆ. ಬಟ್ ಅವರಿಂದಾನೇ ಗುಜರಾತ್ ಒಂದಷ್ಟು ರನ್ಸ್ನ ಮಾಡಿದೆ ಅಂತಾನೂ ಹೇಳ್ಬೋದು. ಪ್ರತಿ ಮ್ಯಾಚಲ್ಲೂ ಆಡ್ತಾ ಇದ್ದಾರೆ. ಒಂದು ಎಂಡಲ್ಲಿ ಯಾವಾಗಲೂ ನಿಂತ್ಕೊಂಡಿರ್ತಾರೆ. ನೀವು ಹೋದ ಸಾರಿ ಶಾರುಖ್ ಖಾನ್ನ ಪ್ರಮೋಟ್ ಮಾಡಿದ್ರು ನಂಬರ್ 4ಗೆ, ಅದು ಹೆಲ್ಪ್ ಆಗಿತ್ತು. ಆ ಮಿಡಲ್ ಓವರ್ಸ್ನಲ್ಲಿ ರನ್ ರೇಟ್ನ ಹೆಚ್ಚಿಗೆ ಮಾಡಿದ್ದು ಅವರೇನೆ. ಇವತ್ತು ಅವ್ರು ಇರ್ತಾರೆ. ಆ್ಯಂಡ್ ಚಿನ್ನಸ್ವಾಮಿ ಆಗಿರೋದ್ರಿಂದ ಇವತ್ತು ಅವರು ಇನ್ನೂ ಡೇಂಜರಸ್ ಆಗಿರ್ತಾರೆ, ಅದಂತೂ ಪಕ್ಕ. ಇನ್ನು ಮಿಲ್ಲರ್ ಆನ್ ಅಂಡ್ ಆಫ್ ಆಗ್ತಾ ಇದ್ದಾರೆ. ಕೊನೆಯಲ್ಲಿ ತೆವಾತಿಯಾ ಇದ್ದಾರೆ. ಸೊ ಬ್ಯಾಟಿಂಗ್ ಓಕೆ ಒಂದಷ್ಟರ ಮಟ್ಟಿಗೆ, ಬಟ್ ಅವರಿಗೆ ತಲೆನೋವಾಗಿರೋದು ಅವರ ಬೌಲಿಂಗೇನೆ. ಮೇನ್ಲಿ ಮೋಹಿತ್ ಶರ್ಮಾ ಅವರು ಟ್ರಂಪ್ ಕಾರ್ಡ್ ಆಗಿ ಇದ್ದವರು, ಡೆತ್ತಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದವರು, ಈಗಂತೂ ಎಲ್ಲಿ ಬೌಲ್ ಮಾಡಿದ್ರು ಹೊಡೆಸ್ಕೊಳ್ತಾ ಇದ್ದಾರೆ. ಅದೇ GTಗೆ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. ಅಂಡ್ ಅವರ ಸ್ಪಿನ್ ಟ್ವಿನ್ಸ್ ನೂರ್ ಅಹ್ಮದ್ ಹಾಗೆ ರಶೀದ್ ಖಾನ್ ಅಂತ ಏನೂ ಎಫೆಕ್ಟಿವ್ ಆಗಿ ಇಲ್ಲ. ಸೊ ಇವತ್ತು ಏನಾದರೂ ಚೇಂಜಸ್ ಆದರೆ ಬೌಲಿಂಗ್ನಲ್ಲಿ ಇರುತ್ತೆ. ಎಸ್ಪೆಷಲಿ ನೂರ್ ಅಹ್ಮದ್ನ ತೆಗೆದು ಒಬ್ಬ ಪೇಸರ್ನ ತಗೊಳ್ಬೋದು, ಚಿನ್ನಸ್ವಾಮಿ ಆಗಿರೋದ್ರಿಂದ ಅಷ್ಟೇ. ಇನ್ನು ಪಿಚ್ನ ವಿಷಯಕ್ಕೆ ಬಂದರೆ ನಿಮಗೆ ಗೊತ್ತೇ ಇದೆ, ಇಲ್ಲಿ ಚೇಸಿಂಗ್ ಮಾಡಬೇಕು ಆ್ಯಂಡ್ ಟಾಸ್ ವಿನ್ ಆಗಬೇಕು. ಮೊದಲು GT ಈ ಗ್ರೌಂಡಲ್ಲಿ ಗೆದ್ದಾಗ ಕೂಡ ಚೇಸ್ ಮಾಡಿನೇ ಗೆದ್ದಿದ್ದು. ಬಟ್ RCB ಲಾಸ್ಟ್ 2 ಮ್ಯಾಚ್ಗಳಲ್ಲಿ ಚೇಸ್ ಮಾಡ್ತಾ ಸೋತಿದೆ. ಅದು ಪಿಚ್ ತಪ್ಪಲ್ಲ, RCB ಹಂಗಾಡಿದ್ದು ಅಷ್ಟೇ. ಸೊ ಆಲ್ಮೋಸ್ಟ್ ಎಲ್ಲಾನು ಚೇಸಿಂಗೇನೆ ನೋಡ್ತಾ ಇರ್ತಾರೆ. ಇವತ್ತು RCBಗೆ ಕಾನ್ಫಿಡೆನ್ಸ್ ಕೂಡ ಬಂದಿರುತ್ತೆ ಅದರಲ್ಲಿ. ಬಟ್ ಅಕಸ್ಮಾತ್ ಮೊದಲು ಬ್ಯಾಟಿಂಗ್ ಸಿಕ್ಕರೆ 200 ರನ್ ಒಳಗಂತೂ ರನ್ ಬರಬಾರ್ದು. ಅದರ ಮೇಲೇನೆ ಟಾರ್ಗೆಟ್ನ ಇಡೋದಕ್ಕೆ ಪ್ರಯತ್ನ ಪಡಬೇಕು ಮೊದಲಿಂದಾನೆ. ಬಿಕಾಸ್ ಇಲ್ಲಿ ಅದು ಈ ಸೀಸನಲ್ಲಿ ಆ ಸ್ಕೋರ್ ಏನೇನೂ ಅಲ್ಲ. ಸೊ ಲಾಸ್ಟ್ ಮ್ಯಾಚ್ನ ರಿಸಲ್ಟ್ ಇಂದಾನು ಹಾಗೆಯೇ ಈಗಿರೋ ಮೊಮೆಂಟಮ್ನಿಂದಾನು RCBನ ಇಲ್ಲಿ ಫೇವ್ರೇಟ್ಸ್ ಆಗಿರ್ತಾರೆ. ಬಟ್ ಹಂಗೆ ಅನ್ಕೊಂಡಾಗಲೇ ಅವರು ಬಾಟಲ್ ಅಪ್ ಆಗೋದು. ಸೊ ನೋಡ್ಕೊಂಡು ಆಡಬೇಕು. ಪ್ಲೇ ಆಫ್ಗೆ ಅಂತಲ್ಲ, ಅದು ಅವ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ಅದು ಬಿಟ್ಟರು ಕೂಡ ನಂಬರ್ 5ನಲ್ಲಿ ಫಿನಿಶ್ ಮಾಡಬೇಕು ಅಂತನಾದರೂ ವಿನ್ ಮಾಡಿಕೊಂಡು ಮುಂದೆ ಸಾಕ್ತಾ ಇರಬೇಕು. ಈಗಂತೂ ಮುಂಬೈ ಇಂಡಿಯನ್ಸಿಂದ ಕಾಂಪಿಟೇಷನ್ ಹೋಗಿದೆ. ಇವತ್ತು ಗೆದ್ರೆ GT ಇಂದನೂ ಹೋಗುತ್ತೆ. ಹಾಗೆಯೇ ಒಂದೊಂದೇ ಮೆಟ್ಲು ಹತ್ತುತ್ತಾ ಹೋಗಬೇಕು. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಸೊ ಇದು ಇವತ್ತಿನ ಪ್ರಿವ್ಯೂ ಆಗಿತ್ತು ಈ ಮ್ಯಾಚ್ನ ಬಗ್ಗೆ. ಇನ್ನು ನಿಮ್ಗೆ ಏನಾದರೂ ಹೇಳೋಕಿದ್ರೆ ಅದನ್ನ ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಸಿಗ್ತಾ ಇರೋಣ.